ಸುಕ್ಷೇತ್ರ ಗಂಗಿವಾಳ ಓಂ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗಲು ತಯಾರಿ. ಇರುಮುಡಿಗೆ ಅಕ್ಕಿಯನ್ನು 5 ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ಬಂದು ಇರುಮುಡಿ ಕಟ್ಟುವ ಸಂದರ್ಭದಲ್ಲಿ ತೆಗೆದುಕೊಂಡು ಕುಳಿತಿರುವುದು. ತಂದೆ ತಾಯಿ ಕಡೆಯಿಂದ ಮಾಲಾರ್ಪಣೆ ಗಿರಿಶಾಂತ್ ಕನ್ನಿಸ್ವಾಮಿಗಳಿಗೆ, ತುಪ್ಪದ ಕಾಯಿ ತುಂಬಿಸುವುದು ಎಲ್ಲ ಕುಟುಂಬಸ್ಥರೊಂದಿಗೆ ಗುರುಸ್ವಾಮಿಯ ಮಾರ್ಗದರ್ಶನದೊಂದಿಗೆ. ಸಾಕ್ರಿ ಬೆಲ್ಟ್ ಪ್ಯಾಂಟ್ ಇರಿಸ್ಕೊರ್ ಸ್ವಲ್ಪ ರೀ ಇವ್ರ ಅಕ್ಕಾರ ಎಲ್ಲ ಬರ್ರಿ. ಅಯ್ಯಪ್ಪ 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 ವೀರಮಣಿ ಕಂಠನೆ ರಾಜಕುಮಾರನೇ ರಾಜಾಧಿರಾಜನೇ ವೀರಮಣಿ ಕಂಠನೆ ಕಿಲ್ಲಾಡಿ ವೀರನೇ ಓಡಿ ಬಾ ಅಯ್ಯಪ್ಪ 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 ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಅಯ್ಯಪ್ಪ. ತುಪ್ಪದ ಕಾಯಿ ತುಂಬಿಸಿದ ನಂತರ ಸ್ವಾಮಿಗಳಿಗೆ ಕುಟುಂಬಸ್ಥರಿಂದ ಮಾಲಾರ್ಪಣೆಗಳು. ಕುಟುಂಬದ ಎಲ್ಲರೂ ಎಲ್ಲ ಸ್ವಾಮಿಗಳಿಗೂ ನಮಗೂ ಕೂಡ ಮಾಲಾರ್ಪಣೆಯನ್ನು ಮಾಡಿ ಸಂತಸ ವ್ಯಕ್ತಪಡಿಸಿದರು. ಇರುಮುಡಿಯನ್ನು ಇರುಮುಡಿ ಚೀಲಕ್ಕೆ ಇರಿಸುತ್ತಿರುವುದು. ಇರುಮುಡಿ ಚೀಲ ಸ್ವಾಮಿಗಳಿಗೆ ಇರುಮುಡಿಗೆ ಅಕ್ಕಿಯನ್ನು ನೀಡುತ್ತಿರುವುದು. ಕನ್ಯಾಸ್ವಾಮಿಗಳಿಗೆ ಮಾಲಾರ್ಪಣೆ ಕುಟುಂಬದವರಿಂದ. ಕುಟುಂಬದವರಿಂದ ಕನ್ನಿಸ್ವಾಮಿಗೆ ಮಾಲಾರ್ಪಣೆ. ಅಮ್ಮ ಸ್ವಾಮಿಯವರು ಹಾಗೂ ಎಲ್ಲ ತಾಯಿ ಸ್ವಾಮಿಯವರು ಮತ್ತು ಕುಟುಂಬದ ಎಲ್ಲರೂ ಮಾಲಾರ್ಪಣೆಯನ್ನು ಮಾಡಿ ಸಂತಸ ವ್ಯಕ್ತಪಡಿಸಿದರು.
ತಂದೆ ಸ್ವಾಮಿಯವರು, ತಮ್ಮ ಸ್ವಾಮಿಯವರು, ತಂಗಿ ಸ್ವಾಮಿಯವರು, ಹಾಗೆ ಅಕ್ಕ ಸ್ವಾಮಿಯವರು, ಎಲ್ಲ ಸ್ವಾಮಿಗಳು ಕೂಡ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಾಲಾರ್ಪಣೆಯನ್ನು ಮಾಡಿ ಸಂತಸ ವ್ಯಕ್ತಪಡಿಸಿದರು. ಇರುಮುಡಿಯನ್ನು ಕಟ್ಟಿ ಇರುಮುಡಿ ಚೀಲಕ್ಕೆ ಇರುಮುಡಿಯನ್ನು ಹಾಕುತ್ತಿರುವ ಸಂದರ್ಭ ಎಲ್ಲ ಸ್ವಾಮಿಗಳು ಕಾತುರದಿಂದ ದರ್ಶನಕ್ಕೆ ಹೋಗಲು ಕಾಯುತ್ತಿರುವ ಸಂದರ್ಭ. ಗುರುಸ್ವಾಮಿಗಳ ಕಡೆಯಿಂದ ಇರುಮುಡಿ ಚೀಲವನ್ನು ಇರುಮುಡಿಯಿಂದ ತುಂಬಿಸುತ್ತಿರುವುದು. ತುಪ್ಪದ ಕಾಯಿಯಲ್ಲಿ ತುಪ್ಪವನ್ನು ತುಂಬಿ 5 ಮನೆಯಲ್ಲಿ ಭಿಕ್ಷೆ ಬೇಡಿ ಬಂದಂತಹ ಅಕ್ಕಿಯನ್ನು ಹಾಗೂ ಎಲ್ಲ ಭಕ್ತವೃಂದವು ನೀಡಿರತಕ್ಕಂಥ ಅಕ್ಕಿಯನ್ನು ಇರುಮುಡಿ ಚೀಲದಲ್ಲಿ ತುಂಬಿ ಮತ್ತು ಮಾಳಿಗೆಪುರ ತಮಗೆ ಹಾಗೂ ಅಯ್ಯಪ್ಪ ಸ್ವಾಮಿಗೆ ಇರುಮುಡಿಯನ್ನು ತಗೊಂಡು ಹೋಗುತ್ತಿರುವುದು. ಮನೆಯಲ್ಲಿ ದೀಪ ಹಚ್ಚಿ ಅಯ್ಯಪ್ಪ ಸ್ವಾಮಿಯ ಯಾತ್ರೆಗೆ ಹೋಗುತ್ತಿರುವ ಸಂದರ್ಭ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, 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 ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಮಕರ ಜ್ಯೋತಿ ಶರಣಮಯ್ಯಪ್ಪ, ಗಿರೀಶನೇ ಶರಣಮಯ್ಯಪ್ಪ, ನಿವಾರಕನೇ ಶರಣಮಯ್ಯಪ್ಪ, ಆನಂದ ಮೂರ್ತಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ನಾಯಕನ ಸೋದರನೇ ಶರಣಮಯ್ಯಪ್ಪ, ನಾಯಕನ ಸೋದರನೇ ಶರಣಮಯ್ಯಪ್ಪ, ಓಂ ಶ್ರೀ ದೇವನೇ ಶರಣಮಯ್ಯಪ್ಪ, ಓಂ ಶ್ರೀ ದೇವಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಓಂ ಶ್ರೀ ಹರಿಹರ ಚಿತ್ತಾನಂದ ಚಿತ್ತನಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಊರಿನಲ್ಲಿ ದೇವರಿಗೆ ಕಾಯಿ ಒಡೆದು ಯಾತ್ರೆ ಆರಂಭಿಸಿದೆವು. ಊರಿನ ಎಲ್ಲ ಭಕ್ತರು ಕೂಡ ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗಳನ್ನು ಬೀಳ್ಕೊಟ್ಟರು. ನಮ್ಮ ಯಾತ್ರಾ ವಾಹನ, ನಮ್ಮ ಯಾತ್ರಾ ಗಾಡಿ. ಕಾಣದ ಕೆಟ್ಟ ಕೈಗಳು ಬೆನ್ನಿಂದೆ ಎಷ್ಟೇ ಇದ್ರು, ಮುಖವಾಡದ ಮುಖಗಳು ಕಣ್ಮುಂದೆ ಎಷ್ಟೇ ಬಂದ್ರು, ಸದಾಕಾಲ ನನ್ನನ್ನು ಕಾಪಾಡೋದಕ್ಕೆ ನೀವಿದ್ದೀರಾ ಅಂದಮೇಲೆ ಭಯ ಯಾಕೆ? ಓಂ ನಮಃ ಶಿವಾಯ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು, ಶ್ರೀ ಗುರುನಾಥರೂಢ ಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಾದ ಪಡೆದು ಯಾತ್ರಾ ಆರಂಭಿಸಿದೆವು. ಸ್ವಾಮಿ ಶರಣಮಯ್ಯಪ್ಪ. ಹುಬ್ಬಳ್ಳಿ ತಾಲೂಕು, ಧಾರವಾಡ ಜಿಲ್ಲಾ, ಗಂಗಿವಾಳ ಗ್ರಾಮದಿಂದ ಶಬರಿಮಲೆ ಯಾತ್ರೆಯನ್ನು ಚಾಲೂ ಮಾಡಿ 1ನೇ ಸ್ಟಾಪ್ ಇದು ತ್ರಿಕಂಡ ಟೆಂಪಲ್ಸ್, ಕೇರಳ. ವಿಹಂಗಮ ನೋಟ ಅದು ನಮ್ಮ ಶಬರಿಮಲೆ ಯಾತ್ರಾ ಗಾಡಿ. ಅವರು ನಮ್ಮ ಗುರುಸ್ವಾಮಿಗಳು, ಸ್ವಾಮಿಗಳು. ಹಾಗೆ ಇದು ಒಂದು ದೇವಸ್ಥಾನ ಮತ್ತು ಇದು ಸಮುದ್ರ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು, ತ್ರಿಕಂಡೇಶ್ವರ ಟೆಂಪಲ್ ಹತ್ತಿರದಲ್ಲಿ. ಬೆಳಗಿನ ಜಾವ ಏರುಮಲೆಯನ್ನು ತಲುಪಿ ಓಂ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನದ
ಪದ್ಧತಿಯನ್ನು ಪ್ರಾರಂಭಿಸಲಾಯಿತು. ಬಣ್ಣ ಹಚ್ಚಿ ಕಿರೀಟ ತೊಟ್ಟು ವಾದ್ಯಕ್ಕೆ ನೃತ್ಯ ಮಾಡುತ್ತಾ ಹಿರಿಸ್ವಾಮಿಗಳಿಂದ ಕಿರಿಸ್ವಾಮಿಗಳಿಗೆ ಹಸಿದಂಟಿನ ಪವಾಡವಾಯಿತು. ಪೆಟ್ಟ ಶ್ರೀ ಧರ್ಮಶಾಸ್ತ ಟೆಂಪಲ್. ಈ ಸ್ಥಳಕ್ಕೆ ಬಂದ ಮೇಲೆ ದಂಟಿನ ಪವಾಡವು ಸಮಾಪ್ತಿಯಾಗುತ್ತದೆ. ನಂತರ ಫೋಟೋವನ್ನು ತೆಗೆಸಿಕೊಳ್ಳುವವರು ತೆಗೆಸಿಕೊಂಡು ಶುಭ್ರವಾಗಿ ದೊಡ್ಡ ಪಾದಯಾತ್ರೆಗೆ ತಯಾರಾದೆವು. ನಸುಕಿನ ಜಾವ ದೊಡ್ಡ ಪಾದ ಯಾತ್ರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ನೋಡಲು ತಯಾರಾಗಿ ಹೊರಡುತ್ತಿರುವ ಸಂದರ್ಭ ಇರುಮಲೆಯಿಂದ. ಸಮರೆ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ. ಪ್ರಸಾದವನ್ನು ಸ್ವೀಕರಿಸಿದೆವು ಇಲ್ಲಿ. ನಂತರ ದೇವಸ್ಥಾನದಲ್ಲಿ ಕಾಯಿಯನ್ನು ಒಡೆಯುತ್ತಾ ಮುಂದೆ ಸಾಗುತ್ತಾ ನಡೆದೆವು. ಡಾಂಬರೀಕರಣವು ಮುಕ್ತಾಯವಾಗಿ ಕಾಡಿನಲ್ಲಿ ಮಣ್ಣಿನ ರಸ್ತೆಯಲ್ಲಿ ವಿಹಂಗಮ ಕಾಡಿನ ನೋಟದಲ್ಲಿ ಪಕ್ಷಿಗಳ ಕೂಗನ್ನು ಕೇಳುತ್ತಾ ಆ ನಿಶಬ್ದತೆ ಹಾಗೂ ತಂಪನೆ ಬೀಸುವ ಗಾಳಿ, ಅಯ್ಯಪ್ಪ ಸ್ವಾಮಿಯನ್ನು ನೋಡುವ ಹಂಬಲ ಸಾಗುತ್ತಾ ನಡೆದೆವು. ದಾರಿಯುದ್ದಕ್ಕೂ ಎಲ್ಲ ಸ್ವಾಮಿಗಳು ಸಹ ಇರ್ಬಿಯ ಸಾಲಿನಂತೆ ಸಾಲುಗಟ್ಟಿ ಸಾಗುತ್ತಿರುವುದು ರೋಮಾಂಚನವೆನಿಸಿತು. ಅಲ್ಲಲ್ಲಿ ನಡುವೆ ಭೇಟಿಯಾಗುವ ದೇವರುಗಳು ನಮಸ್ಕರಿಸಿ ಕಾಯಿಯನ್ನು ಒಡೆಯುತ್ತಾ ಕಲ್ಲು ಎನ್ನದೆ ಮುಳ್ಳು ಎನ್ನದೆ ಹಾದಿಯಲ್ಲಿ ಸಾಗುತ್ತಾ ಅಲ್ಲಲ್ಲಿ ಸಿಗುವ ಸಣ್ಣ ಸಣ್ಣ ಹಳ್ಳಗಳು, ಅವುಗಳಲ್ಲಿ ಕಾಲನ್ನು ಮಿಂದುತ್ತಾ ಸಾಗುತ್ತಾ ನಡೆದೆವು. ಎಲ್ಲೆಲ್ಲಿಯೂ ಕೂಡ
ಶ್ರೀ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯೇ ಕಿವಿಯಲ್ಲಿ ಮಿನುಗುತ್ತಿತ್ತು. ಹೀಗೆಯೇ ಮುಂದೆ ಸಾಗುತ್ತಾ ಹಳದಾ ನದಿಯನ್ನು ತಲುಪಿದೆವು. ಹಳದಾ ನದಿಯಲ್ಲಿ ಮಿಂದು ಅಲ್ಲಿಯ ಒಂದು ಕಲ್ಲನ್ನು ತೆಗೆದುಕೊಂಡು ಮಹಿಷಿ ಘಟ್ಟದಲ್ಲಿ ಮಹಿಷಿಯ ಸಂಹಾರವಾದ ಸ್ಥಳದಲ್ಲಿ ಕಲ್ಲನ್ನು ಹಾಕಿ ಮುಂದೆ ಸಾಗಬೇಕು. ನಾವು ಕೂಡ ಹಾಗೆಯೇ ಮಾಡಿದೆವು. ಮಹಿಷಿ ಬೆಟ್ಟವನ್ನು ಹತ್ತುತ್ತಿರುವ ಸಂದರ್ಭ. ಇಲ್ಲಿ ಮಣಿಕಂಡದಾಗ ಮಹಿಷಿ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದೆವು. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಎನ್ನದೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಮಹಿಷಿ ಬೆಟ್ಟ ಹತ್ತುತ್ತಿರುವ ಎಲ್ಲ ಸ್ವಾಮಿಗಳು ಎಲ್ಲೆಲ್ಲಿಯೂ ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುತ್ತಾ ಸಾಗುತ್ತಿರುವುದು. ಉಸಿರನ್ನು ದೀರ್ಘವಾಗಿ ಉಸಿರಾಡುತ್ತಾ ಅಯ್ಯಪ್ಪನನ್ನು ನೆನೆಯುತ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುತ್ತಾ ಮಹಿಷಿಯ ಬೆಟ್ಟವನ್ನು ಹತ್ತಿ ಅಲ್ಲಿ ಹಳದಾ ನದಿಯಲ್ಲಿ ತೆಗೆದುಕೊಂಡು ಹೋದ ಕಲ್ಲನ್ನು ಮಹಿಷಿ ಘಟ್ಟದಲ್ಲಿ ಹಾಕಿ ಮುಂದೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯಲು ನಾವು ಎಲ್ಲ ಸ್ವಾಮಿಗಳು ಸಾಗುತ್ತಾ ಇದ್ದೆವು. ಇದು ಮಹಿಷಿ ಸಂಹಾರವಾದ ಸ್ಥಳ. ಇಲ್ಲಿ ಕಲ್ಲನ್ನು ಹಾಕಿ ಮುಂದೆ ಸಾಗಲು ನಡೆದೆವು. ಕಲ್ಲಿಡುಂ ಕುನ್ನು ತವಲಂ ಅನ್ನು ದಾಟಿ ಮುಂದೆ ಸಾಗಿದೆವು. ಕಾಡಿನ ಮಧ್ಯದಲ್ಲಿ ಅಲ್ಲಲ್ಲೊಂದು ದೇವಸ್ಥಾನ. ಇಷ್ಟು ಕಿಲೋಮೀಟರಿಗೆ ಇಷ್ಟು ಬಂದು ಮುಟ್ಟಿದೆವು, ನೀವು ಇಲ್ಲಿ ಇದ್ದೀರಾ ಎಂದು ಸೂಚಿಸುವ ಸೂಚನಾ ಫಲಕಗಳು. ಹಾಗೆ ದೇವಸ್ಥಾನದಲ್ಲಿ ನಮಸ್ಕರಿಸಿ ಇರುಮುಡಿ ಚೀಲದಲ್ಲಿ ಇರುವಂತಹ ಕಾಯಿಗಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಒಡೆಯುತ್ತಾ ನಮಸ್ಕರಿಸುತ್ತಾ ಮುಂದೆ ಸಾಗುತ್ತಿದ್ದೆವು. ಸುರಕ್ಷತೆಗಾಗಿ ಈಗ ಕರೆಂಟಿನ ತಂತಿ ಬೇಲಿಗಳನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಸುತ್ತುವರೆದು ಸುತ್ತು ಹಾಕಿ ಸುರಕ್ಷತೆಯನ್ನು ಕೈಗೊಂಡಿರುವ ಕ್ರಮ. ನಡೆಯುವ ದಾರಿಯು ಎಂತಹದ್ದೇ ಇರಲಿ, ಕಲ್ಲಿನದ್ದಾಗಿರಲಿ, ಗಿಡಗಂಟಿಗಳದ್ದಾಗಿರಲಿ, ಮುಳ್ಳುಗಳದ್ದೇ ಆಗಿರಲಿ, ದರ್ಶನ ಪಡೆಯುವ ಹಂಬಲವೊಂದೇ ಎಲ್ಲ ಸ್ವಾಮಿಗಳ ಮನದಲ್ಲಿ. ಅಯ್ಯಪ್ಪ ಎನ್ನುತ್ತಾ ಸ್ವಾಮಿಯೇ ಎನ್ನುತ್ತಾ ನಡೆಯುತ್ತಿರುವ ಎಲ್ಲ ಸ್ವಾಮಿಗಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಹುರಿದುಂಬಿ ಮತ್ತೆ ಅಮ್ಮ ಸ್ವಾಮಿಗಳು, ಅಜ್ಜ ಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು, ಕನ್ಯಾ ಸ್ವಾಮಿಗಳು ಇವರನ್ನು ನೋಡಿ ಪ್ರೋತ್ಸಾಹಗೊಂಡು ಮುಂದೆ ಸಾಗುತ್ತಾ ನಡೆದೆವು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲಲ್ಲಿ ಸುಸ್ತಾದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಮುಂದೆ ಸಾಗುತ್ತಿದ್ದೆವು. ಅಬ್ಬಬ್ಬ, ಅದೆಂಥ ದೊಡ್ಡ ದೊಡ್ಡ ಗಿಡ ಮರಗಳು! ನೋಡಿದರೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಗಿಡ ಮರಗಳು. ಮುಖಜ್ಜಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಮಸ್ಕರಿಸಿ ದೇವರಿಗೆ ಮುಂದೆ ಸಾಗಿದೆವು. ಇಲ್ಲಿಂದ ಮುಂದೆ ಸಾಗುವ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯೇ ಎಂಬಂತೆ ಒಬ್ಬ ಗಂಟಿ ಸ್ವಾಮಿಯು ನಮಗೆ ಮಾರ್ಗದರ್ಶನ ಮಾಡುತ್ತಾ ಸಾಗಿದರು. ಅವರು ಹಾವೇರಿಯ ಸ್ವಾಮಿಯವರು.
ಒಂದು ರಾತ್ರಿ ಇಲ್ಲಿ ಉಳಿದುಕೊಂಡೆವು. ಇವರೇ ನಮ್ಮ ಗಂಟೆಸ್ವಾಮಿ ಮಹೇಶ್ ಸ್ವಾಮಿಯವರು. ಈ ಗಂಟೆಯ ನಾದದ ಶಬ್ದವನ್ನು ಕೇಳುತ್ತಾ ಅವರನ್ನು ಹಿಂಬಾಲಿಸುತ್ತಾ ಸಾಗಿದೆವು. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರು ರಾಜಾಯ ಮಂಗಳಂ. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರುರಾಜ ರಾಜಾಯ ಮಂಗಳಂ. ಪಂದಳ ಸೋಮಾಯ ಪಂದಳ ಶಿಶುವಾಯ ಪಂದಳ ಸೋಮಾಯ ಪಂದಳ ಶಿಶುವಾಯ ಪಂದಳ ಸೋಮಾಯ ಪಂದಳ ಶಿಶುವಾಯ ಪಂದಳ ಸೋಮಾಯ ಪಂದಳ ಶಿಶುವಾಯ. ಮದಗಜವಾಹಾಯ ಮಂಗಳಂ ಮದಗಜವಾಹಾಯ ಮಂಗಳಂ. ಶ್ರೀ ಗುರುದೇವೋ ರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ಮೋಹಿನಿ ಸೂತಾಯ ಮೋಹನ ರೂಪಾಯ ಮೋಹಿನಿ ಸೂತಾಯ ಮೋಹನ ರೂಪಾಯ ಮೋಹಿನಿ ಸೂತಾಯ ಮೋಹನ ರೂಪಾಯ ಮೋಹಿನಿ ಸುತನಾಯ ಮೋಹಿನಿ ರೂಪಾಯ. ಮಣಿಕಂಠ ದೇವಾಯ ಮಂಗಳಂ ಮಣಿಕಂಠ ದೇವಾಯ ಮಂಗಳಂ. ಶ್ರೀ ಗುರುದೇವೋ ರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ಗುರುಸ್ವಾಮಿ ಪ್ರಿಯಾಯ ಕನ್ಯಾಸ್ವಾಮಿ ಪ್ರಿಯಾಯ ಗುರುಸ್ವಾಮಿ ಪ್ರಿಯಾಯ ಕನ್ಯಾಸ್ವಾಮಿ ಪ್ರಿಯಾಯ ಗುರುಸ್ವಾಮಿ ಪ್ರಿಯಾಯ ಕನ್ಯಾಸ್ವಾಮಿ ಪ್ರಿಯಾಯ ಗುರುಸ್ವಾಮಿ ಪ್ರಿಯಾಯ ಕನ್ಯಾಸ್ವಾಮಿ ಪ್ರಿಯಾಯ. ಗಂಟಿಸ್ವಾಮಿ ಪ್ರಿಯಾಯ ಮಂಗಳಂ ಗಂಟಿಸ್ವಾಮಿ ಪ್ರಿಯಾಯ ಮಂಗಳಂ ಗಂಟಿಸ್ವಾಮಿ ಪ್ರಿಯಾಯ ಮಂಗಳಂ ಗಂಟಿಸ್ವಾಮಿ ಪ್ರಿಯಾಯ ಮಂಗಳಂ. ಶ್ರೀ ಗುರುದೇವೋ ರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ಭಕ್ತರ ಪ್ರಿಯಾಯ ಭಕ್ತರನ್ನು ರಕ್ಷಿಸಾಯ ಭಕ್ತರ ಪ್ರಿಯಾಯ ಭಕ್ತರನ್ನು ರಕ್ಷಿಸಾಯ ಭಕ್ತರ ಪ್ರಿಯಾಯ ಭಕ್ತರನ್ನು ರಕ್ಷಿಸಾಯ ಭಕ್ತರ ಪ್ರಿಯಾಯ ಭಕ್ತರನ್ನು ರಕ್ಷಿಸಾಯ. ಮಣಿಕಂಠ ದೇವಾಯ ಮಂಗಳಂ ಮಣಿಕಂಠ ದೇವಾಯ ಮಂಗಳಂ. ಶ್ರೀ ಗುರುದೇವೋ ರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ರಾಜಾದಿರಾಜಾಯ ಮಂಗಳಂ ಶ್ರೀ ಗುರುದೇವೋ ರಾಜಾಯ ಮಂಗಳಂ. ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಅಯ್ಯಪ್ಪ ಅಮ್ಮ ಸ್ವಾಮಿಗಳು ಬೆಟ್ಟವನ್ನು ಹತ್ತುತ್ತಿರುವ ದೃಶ್ಯ. உருண்டை கல் பார்த்தீங்களா? ஆமாம் பார்த்தேன் கல் பக்கத்து கூட கல் நல்ல கல் எல்லாரும் கலக்கி போட்டாங்களே தானே. ಅದೆಂಥ ಖುಷಿ, ಅದೆಂಥ ಹಂಬಲ. ಬೆಟ್ಟ ಗುಡ್ಡಗಳು ಎಷ್ಟೇ ದೊಡ್ಡವಾಗಿದ್ದವು, ನಡೆಯಲು ಕೂಡ ಅಸಾಧ್ಯವಾದರೂ ಕೂಡ ಸಾಧ್ಯವಾಗಿಸಿಕೊಂಡು ಆ ಹಾದಿಯಲ್ಲಿ, ಕಠಿಣವಾದ ಹಾದಿಯಲ್ಲಿ ಸಾಗುತ್ತಾ ಅಯ್ಯಪ್ಪನನ್ನು ನೆನೆಯುತ್ತಾ ಅಯ್ಯಪ್ಪನ ನಾಮಸ್ಮರಣೆ, ಅಯ್ಯಪ್ಪನ ಹಾಡು, ಎಲ್ಲೆಲ್ಲಿಯೂ ಅಯ್ಯಪ್ಪ ಅಯ್ಯಪ್ಪ ಎನ್ನುತ್ತಾ ಅಯ್ಯಪ್ಪನನ್ನು ನೋಡಲು ಸ್ವಾಮಿಗಳು ನಡೆಯುತ್ತಿರುವುದು.
ಕರುಪ್ಪಸ್ವಾಮಿಯ ಸ್ಥಳ. ಇಲ್ಲಿ ದರ್ಶನ ಪಡೆದು ಮುಂದೆ ಸಾಗಿದೆವು. ಮಣಿಕಂಠ ಸ್ವಾಮಿಗಳು, ಕನ್ಯಾಸ್ವಾಮಿಗಳು ಉತ್ಸಾಹದಿಂದ ದರ್ಶನಕ್ಕೆ ತೆರಳುತ್ತಿರುವುದು. ಎಷ್ಟು ದೂರ ಹತ್ತಿ ಬಂದೆವು ಬೆಟ್ಟವನ್ನು, ಅಷ್ಟೇ ದೂರ ಇಳಿದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಸಾಗುತ್ತಿರುವುದು. ಎಲ್ಲ ಸ್ವಾಮಿಗಳು ನಡುವೆ ಇಂತಹ ಸೂಚನಾ ಫಲಕಗಳು ಮತ್ತು ವ್ಯಾಪಾರಸ್ಥರು ಮಳಿಗೆಗಳು ಕೂಡ ಕಾಡಿನುದ್ದಕ್ಕೂ ಇದ್ದವು. ಈ ಸ್ಥಳವು ದೊಡ್ಡ ಪಾದಯಾತ್ರೆಯ ಮುಕ್ತಾಯವಾದಂತಹ ಸ್ಥಳ. ಇಲ್ಲಿಂದ ನಮಸ್ಕರಿಸಿ ಎಲ್ಲ ಸ್ವಾಮಿಗಳು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಸಾಗುತ್ತಾರೆ. ಮುಂದೆ ಬರುವುದೇ ಪಂಪಾ ನದಿ. ಇಲ್ಲಿ ನಮಗೆ ಗದಗಿನ ಸ್ವಾಮಿಗಳು ಕೂಡ ಪರಿಚಯವಾಗಿ ಅವರೂ ಕೂಡ ನಮ್ಮನ್ನು ಕರೆದುಕೊಂಡು ಮುಂದೆ ಸಾಗಿದರು. ಇವರೇ ಗದಗಿನ ಗುರುಸ್ವಾಮಿಗಳು ಮತ್ತು ಅವರ ಗಂಟೆ ಸ್ವಾಮಿಗಳು ನಮ್ಮ ಗಂಟೆ ಸ್ವಾಮಿಯರು. ಮತ್ತು ನಾವು ಕೂಡ ನಡೆದೆವು ದರ್ಶನಕ್ಕೆ, ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಪಂಪಾ ನದಿ. ಪಂಪಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಮತ್ತು ಗಂಧವನ್ನು, ಕುಂಕುಮವನ್ನು, ವಸ್ತ್ರವನ್ನು ತೊಟ್ಟುಕೊಂಡು ಅಲಂಕಾರವನ್ನು ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡಿ ನಾವು ಕೂಡ ಅಲಂಕಾರ ಮಾಡಿಕೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಮತ್ತೆ ಸಣ್ಣ ಪಾದವನ್ನು ಶುರು ಮಾಡಿದೆವು. ಸ್ವಾಮಿಯೇ ಅಯ್ಯಪ್ಪೋ, ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ, ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ. ತಂದಂಥ ಶರಂಗುತ್ತಿಯನ್ನು ಇಲ್ಲಿ ಚುಚ್ಚಿ ನಮಸ್ಕರಿಸಿ ಕಾಯಿ ಹೊಡೆದು ದರ್ಶನಕ್ಕೆ ಮತ್ತೆ ಸಾಗಿದೆವು. ಈ ತರಹವಾದಂಥ ಶೆಡ್ಡುಗಳು, ಶೆಡ್ಡಿನ ತುಂಬ ಅಯ್ಯಪ್ಪ ಸ್ವಾಮಿಗಳು, ಎಷ್ಟೇ ಗದ್ದಲವಿದ್ದರೂ, ತೂಕಾಟ ನೂಕಾಟಗಳಿದ್ದರೂ ಇರುಮುಡಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಯ್ಯಪ್ಪನ ನಾಮಸ್ಮರಣೆಯನ್ನು ಮನದಲ್ಲಿಯೂ ಹಾಗೆ ನೆನೆಯುತ್ತಾ ಮುಂದೆ ಸಾಗುತ್ತಾ ನಡೆದೆವು. ತಾಸಿಗೆ ಒಮ್ಮೆ, ಅರ್ಧ ತಾಸಿಗೆ ಒಮ್ಮೆ ಆ ಗೇಟುಗಳನ್ನು ಬಿಡುತ್ತಿದ್ದರು. ನಡುವೆ ಹೀಗೆ ಮಳಿಗೆಗಳಿದ್ದವು. ಮಳಿಗೆಯಲ್ಲಿ ನೀರನ್ನು ಕುಡಿಯುತ್ತಾ ಮುಂದೆ ಸಾಗುತ್ತಾ ನಡೆದೆವು. ನಡುವೆ ಭೇಟಿಯಾಗುತ್ತಿದ್ದ ಕರ್ನಾಟಕದ ಸ್ವಾಮಿಗಳನ್ನು, ಕನ್ನಡ ಭಾಷೆಯನ್ನು ಕೇಳಿ ಮನಸ್ಸಿಗೆ ಆನಂದವಾಗುತ್ತಿತ್ತು. ವಾದ್ಯಗಳ ಶಬ್ದವು ಕಿವಿಗೆ ಕೇಳಿಸಿದಾಗ ಆದಂತಹ ಖುಷಿಯೇ ಖುಷಿ. ಸನ್ನಿಧಾನದ ಹತ್ತಿರದಲ್ಲಿರುವ ದೊಡ್ಡದಾದ ಶೆಡ್ಡಿನಲ್ಲಿ ಪಾಳಿಯ ಪ್ರಕಾರ ಸ್ವಾಮಿಗಳನ್ನು ಬಿಡುತ್ತಿರುವ ಸಂದರ್ಭ. ಸರತಿ ಸಾಲಿನಲ್ಲಿ ನಿಂತೇ ಹೋಗಬೇಕು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ. ಸ್ವಾಮಿಯೇ ಶರಣಮಯ್ಯಪ್ಪ. 18 ಮೆಟ್ಟಿಲ ಕಡೆ
ಪಡಿಯ ಕಡೆ ಸಾಗುತ್ತಿರುವಾಗ ಇದು ತುಪ್ಪದ ಕಾಯಿಯ ಹೊಂಡ. ಜಗಮಗಿಸುವ ದೀಪಾಲಂಕಾರ, ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ, 18 ಮೆಟ್ಟಿಲುಗಳ ಅನ್ನು ನೀರಿನಂತೆ ಹತ್ತುತ್ತಿರುವ ಸ್ವಾಮಿಗಳು. ಎಲ್ಲಿ ನೋಡಿದರೂ ಅಷ್ಟು ಭಕ್ತರು. ಮೊದಲನೇ ಬಾರಿ ನೋಡಿದಾಗ ಆದಂತಹ ಖುಷಿಯೇ ಖುಷಿ. ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಶ್ರೀ ಸ್ವಾಮಿಯೇ ಇದುವೇ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ 18 ಪಡಿ. ಶ್ರದ್ಧಾ ಭಕ್ತಿಯಿಂದ 18 ಪಡಿಯನ್ನು ನಮಸ್ಕರಿಸಿ ಹತ್ತುತ್ತಿರುವ ಸ್ವಾಮಿಗಳು. ಪಡಿಯ ಬಾಜು 2 ದೇವಸ್ಥಾನ. 2 ದೇವಸ್ಥಾನದ ಯಾವುದಾದರೂ ಕಡೆ ಒಂದು ಕಾಯನ್ನು ಒಡೆದು ನಂತರ ಪಾದವನ್ನು ನೀರಿನಲ್ಲಿ ತೊಳೆದುಕೊಂಡು ಅಯ್ಯಪ್ಪ ಸ್ವಾಮಿಯ ಪಡಿಯನ್ನು ಹತ್ತುವ ಸಂದರ್ಭ. ಇಲ್ಲಿ ಆದಂತಹ ಆನಂದವನ್ನು ಹೇಳಲಾಗದು. ಅದು ಅತ್ಯಂತ ಆನಂದಮಯವಾದಂಥ ಕ್ಷಣವಾಗಿತ್ತು. ಪಡಿಯನ್ನು ಹತ್ತಿ ಮೇಲೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ದೃಶ್ಯ ಅಲ್ಲಿ ಕಂಡಂಥದ್ದು. ನಸುಕಿನ ಜಾವ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪಾಳೆಯಲ್ಲಿ ನಿಂತಿರುವುದು. ದೇವರ ದರ್ಶನಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂದಿನ ನೋಟ ಇದು. ಇಲ್ಲಿ ಒಂದು ದೇವಸ್ಥಾನ, ಮತ್ತು ಇದರ ಪಕ್ಕದಲ್ಲಿಯೇ ಕನ್ನಿಮೂಲ ಗಣಪತಿ ದೇವಸ್ಥಾನ, ಅದರ ಪಕ್ಕದಲ್ಲಿಯೇ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ. ತುಪ್ಪದ ಅಭಿಷೇಕಕ್ಕೆ ನಿಂತಿರುವ ಪಾಳೆ. ದರ್ಶನವನ್ನು ಪಡೆದು ಬಂದ ನಂತರ ಆದಂತಹ ಆನಂದವೇ ಆನಂದ. ಆನಂದದಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಹಾಗೂ ಕನ್ನಿಸ್ವಾಮಿಯ ಮತ್ತು ದೇವರ ದರ್ಶನವನ್ನು ಪಡೆದು ಬಂದೆವು. ನಂತರ ಇರುಮುಡಿಯ ಚೀಲವನ್ನು ತೆಗೆದು ಇರುಮುಡಿಯಲ್ಲಿರುವ ತುಪ್ಪದ ಕಾಯಿಯನ್ನು ಒಡೆದು ತುಪ್ಪದ ಗಿಂಡಿಯಲ್ಲೇ ತೆಗೆದುಕೊಂಡು ಮುಂದೆ ದೇವರ ದರ್ಶನವನ್ನು ಪಡೆದು ಮತ್ತೆ ಮುಂದೆ ಸಾಗಿದೆವು.
ಇದುವೇ ಮಾಳಿಗೆ ಪುರುತ್ತಮ ದೇವಸ್ಥಾನ. ತುಪ್ಪದ ಕಾಯಿಯನ್ನು ಈ ತುಪ್ಪದ ಅಗ್ನಿಕುಂಡದಲ್ಲಿ ಹಾಕಿ ನಮಸ್ಕರಿಸಿ ಮುಂದೆ ಪ್ರಸಾದವನ್ನು ತೆಗೆದುಕೊಂಡು ಮುಂದೆ ಸಾಗಿದೆವು.